ದೇಶದಲ್ಲಿ ರಾಮೋತ್ಸವ ಸಂಭ್ರಮ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನ ಹೇಳ್ತಾ ಇದ್ವಿ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ಹಬ್ಬ ಒಂದೇ ಸಲ ಬಂದ್ಬಿಟ್ರೆ ಹೇಗಾಗುತ್ತೆ, ದಸರಾ ಹಬ್ಬ ಚೌತಿ ಎಲ್ಲಾನು ಒಟ್ಟಿಗೆ ಇದ್ರೆ ಹೇಗಾಗುತ್ತಲ್ವಾ, ಅದೇ ರೀತಿಯಾಗಿ ಆಗಿದೆ. ನಮಗೆ ಅಷ್ಟೊಂದು ಸಂಭ್ರಮ ಇದೆ. ಅಯೋಧ್ಯೆಯ ಚಿತ್ರಣವನ್ನ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಬೆಳಗ್ಗೆಯಿಂದಲೂ ಕೂಡ ಕೊಡ್ತಾ ಇದ್ವಿ. ಇದೀಗ ದೀಪೋತ್ಸವ ಆರಂಭ ಆಗ್ಬಿಟ್ಟಿದೆ. ಸರಯೂ ನದಿ ತಟದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ, ದೀಪೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ, ಇವೆಲ್ಲದರ ಮಾಹಿತಿಯನ್ನ ಅಯೋಧ್ಯೆಯಿಂದಲೇ ಹರೀಶ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸ್ತೀನಿ ಅವ್ರನ್ನ. ಹರೀಶ್, ಅಲ್ಲಿ ಇವಾಗ ಸರಯೂ ನದಿ ತಟದಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ, ಜೊತೆಗೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ ಅಂತ? ಚೈತ್ರ, ಇಡೀ ದೇಶವೇ ಕಾದು ಕುಳಿತಿದ್ದಂತಹ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿರುವಂತಹದ್ದು. ಅನೇಕ ಸಾಧು ಸಂತರು, ಸುಮಾರು 5,000ಕ್ಕೂ ಹೆಚ್ಚು ಸಾಧು ಸಂತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದೇಶದ ಉದ್ಯಮಿಗಳು, ಚಿತ್ರನಟರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದು ಯಶಸ್ವಿಯಾಗಿದೆ. ಈಗ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಅಯೋಧ್ಯೆಯಲ್ಲಿ ದೀಪಾವಳಿಯ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಅಯೋಧ್ಯೆಯಲ್ಲಿ ದೀಪಾವಳಿ ಆಗುತ್ತೆ, ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಆಗುತ್ತೆ. ಆದರೆ ಇವತ್ತು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ಆ ದೀಪಾವಳಿಯ ವಾತಾವರಣ ಈಗ ಮರುಸೃಷ್ಟಿಯಾಗಿದೆ ಅನ್ನುವಂಥದ್ದು ನೋಡ್ಬೋದು. ನಮ್ಮ ಕ್ಯಾಮ್ರಾ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರಬಹುದು. 1 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಇಲ್ಲಿ ಬೆಳಗಲಾಗಿದೆ. ಸ್ಥಳೀಯ ಅಯೋಧ್ಯೆಯ ಜನರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಜನರು ಮತ್ತೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಜನರು ಕೂಡ, ರಾಮ ಭಕ್ತರು ಕೂಡ ದೀಪವನ್ನ ಹಚ್ತಾ ಇರ್ತಕ್ಕಂಥದ್ದು. ರಾಮ್ ಕಿ ಪಾಡಿಯಲ್ಲಿರ್ತಕ್ಕಂತಹ ಈ ಸದ್ಯದ ಪರಿಸ್ಥಿತಿ ಈಗ ನೋಡ್ಬೋದು ಹೇಗಿದೆ ಅಂತ. ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಅಯೋಧ್ಯೆಯಲ್ಲಿರುತ್ತೆ. ಪ್ರತಿ ವರ್ಷವೂ ಕೂಡ ಗಿನ್ನಿಸ್ ದಾಖಲೆಯನ್ನು, ದೀಪ ಹಚ್ಚಿ ಗಿನ್ನಿಸ್ ದಾಖಲೆಯನ್ನು ಬರೆಯಲಾಗುತ್ತೆ. ಇವತ್ತು ಇಡೀ ಅಯೋಧ್ಯೆಯನ್ನ ವಿಶ್ವವೇ ನೋಡ್ತಾ ಇದೆ. ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸುಮಾರು 500 ವರ್ಷದ ಹೋರಾಟಕ್ಕೆ ಈಗ ಫಲ ಸಿಕ್ಕಿರುವಂತಹದ್ದು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಇಡೀ ದೇಶದಲ್ಲಿ 22ನೇ ತಾರೀಕು ಅಂದ್ರೆ ಇವತ್ತು ಈ ದೇಶಾದ್ಯಂತ ದೀಪಾವಳಿಯ ರೀತಿಯಲ್ಲಿ ಆಚರಣೆಯನ್ನ ಮಾಡಬೇಕು, ಮನೆಯಲ್ಲಿ ದೀಪಗಳನ್ನ ಬೆಳಗಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ದೀಪಗಳನ್ನ ಬೆಳಗಲಾಗ್ತಿದೆ ಮನೆಗಳಲ್ಲಿ. ಅದೇ ರೀತಿ ಅಯೋಧ್ಯೆಯಲ್ಲೂ ಕೂಡ ಇಡೀ ದೇಶಾದ್ಯಂತ ಈ ತರದ ದೀಪ ಬೆಳಗ್ತಾರೆ ಅಂತಂದ್ರೆ ಅಯೋಧ್ಯೆಯಲ್ಲೂ ಕೂಡ ಅದೇ ತರದ ವಾತಾವರಣ ಇರಬೇಕು, ಅದಕ್ಕಿಂತ ಹೆಚ್ಚಿನದಾಗೆ ಇರಬೇಕು. ಹಾಗಾಗಿ ನೋಡ್ತಾ ಇರ್ಬೋದು, ಇಡೀ ರಾಮ್ ಕಿ ಪ್ಯಾಡಿ, ಸರಯೂ ನದಿಯ ತಟದ ರಾಮ್ ಕಿ ಪ್ಯಾಡಿಯಲ್ಲಿ ಎಷ್ಟು ಜನ ನೆರೆದಿದ್ದಾರೆ, ಯಾವ ರೀತಿಯಾಗಿ ದೀಪಗಳನ್ನು ಹಚ್ಚುತ್ತಾ ಇದ್ದಾರೆ. ಒಂದು ದೀಪಾವಳಿಯ ಸಂಭ್ರಮ ಇವತ್ತು ಅಯೋಧ್ಯೆಯಲ್ಲಿ ಮನೆ ಮಾಡಿದೆ. ಬರೀ ರಾಮ್ ಕಿ ಪಾಡಿಯಲ್ಲಿ ಮಾತ್ರ ಅಲ್ಲ, ಅಯೋಧ್ಯೆಯ ಪ್ರತಿ ಮನೆಯಲ್ಲೂ ಕೂಡ ಈ ತರದ ಒಂದು ದೀಪಾವಳಿಯ ರೀತಿಯಾದಂತಹ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ರಾಮ್ ಕಿ ಪ್ಯಾಡಿಯಲ್ಲಿ ಈಗ 1 ಲಕ್ಷಕ್ಕೂ ಅಧಿಕ ದೀಪಗಳನ್ನು ಬೆಳಗಲಾಗಿದೆ. ಒಂದು ಕಡೆ ಸಂಗೀತ ಕಾರಂಜಿ, ನೀರಿನ ಕಾರಂಜಿಯನ್ನು ಕೂಡ ನೋಡಬಹುದು. ಇನ್ನೊಂದು ಕಡೆ ಲೇಸರ್ ಲೈಟ್, ಸಂಗೀತ ಕಾರಂಜಿಯ ಜೊತೆಗೆ ಲೇಸರ್ ಲೈಟ್ ಕೂಡ ಇದೆ. ಮತ್ತೊಂದು ಕಡೆ ರಾಮಾಯಣವನ್ನ ಚಿತ್ರಿಸುವಂತಹ ದೊಡ್ಡ ಪರದೆಯನ್ನು ಹಾಕಲಾಗಿದೆ. ಅಲ್ಲಿ ರಾಮಾಯಣದ ಹಾಡುಗಳು, ರಾಮನ ಕುರಿತಾದ ಕೀರ್ತನೆಗಳನ್ನು ಕೂಡ ಅಲ್ಲಿ ಪ್ಲೇ ಮಾಡಲಾಗುತ್ತೆ. ಇವತ್ತು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ಮುಗಿಸಿಕೊಂಡು ಬಂದಂತಹ ಭಕ್ತರು, ಸಾಧು ಸಂತರು ಈಗ ಇಲ್ಲಿ ರಾಮ್ ಕಿ ಪ್ಯಾಡಿಯಲ್ಲಿ ನೆರೆದಿದ್ದಾರೆ. ಒಂದು ದೀಪಾವಳಿಯ ಉತ್ಸವವನ್ನ ಇವತ್ತು ಅಯೋಧ್ಯೆಯಲ್ಲಿ ಮಾಡ್ತಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಹರೀಶ್, ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ದೀಪಾವಳಿ ಸಂಭ್ರಮ ಈಗ ಸರಯೂ ತಟದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ.